ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವಾಗಿದೆ. ಹೌದು, ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಸಂಭವಿಸಿದೆ. ಸೆನ್ಸೆಕ್ಸ್ ನೋಡಿ 1400 ಪಾಯಿಂಟ್ಸ್, ಇನ್ನು ನಿಫ್ಟಿ 500 ಪಾಯಿಂಟ್ಸ್ ಕುಸಿತ ಕಂಡಿದೆ. ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಹೇಗಾಗ್ಬಿಟ್ಟಿದೆ ಅಂದರೆ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧ ಟ್ರಂಪ್ ಮನಸ್ಥಿತಿಯ ಮೇಲೆ ನಿಂತ್ಕೊಂಡ್ಬಿಟ್ಟಿದೆಯೇನೋ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ನೆನ್ನೆಯಷ್ಟೇ ನಾವು ನೋಡಿ, ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದಾಗಿ ಬರೋಬ್ಬರಿ 1 ತಿಂಗಳಿನಿಂದ ಕುಸಿತದ ಹಾದಿ ಹಿಡಿದಿದ್ದಂತಹ ಭಾರತೀಯ ಷೇರು ಮಾರುಕಟ್ಟೆ ಕೊನೆಗೂ ಪುಟಿದೆದ್ದಿದೆ ಅಂತ ನೆನ್ನೆ ನಾವು ಹೇಳ್ತಾ ಇದ್ವಿ. ಆದರೆ ಈಗ ಅದು ಯಾವ ರೀತಿ ಕುಸಿತವನ್ನು ಕಂಡಿದೆ ಅನ್ನೋದನ್ನು ನೋಡ್ಬೋದಾಗತ್ತೆ. ಹೌದು, ನಿನ್ನೆ ಅಂದಾಜು 10 ಲಕ್ಷ ಕೋಟಿಯಷ್ಟು ಲಾಭವನ್ನು ಕಂಡುಕೊಂಡಿದ್ದರು. ಷೇರು ಮಾರುಕಟ್ಟೆಯ ಇನ್ವೆಸ್ಟರ್ಸ್ಗೆ ಒಂದು ಹಂತದ ಲಾಭ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿತ್ತು. ಹೌದು, ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದಾಗಿ ಬರೋಬ್ಬರಿ ಏಪ್ರಿಲ್ 1 ಅಂದರೆ ನಿನ್ನೆ ವಿಚಾರಕ್ಕೆ ನಾನು ಬರೋದಾದರೆ ಲಾಭದ ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು. ಆದರೆ ಈಗ ಟ್ರಂಪ್ ಕೊಟ್ಟಂತಹ ಹೇಳಿಕೆಯ ಬೆನ್ನಲ್ಲೇ ಯಾವ ರೀತಿ ಷೇರು ಮಾರುಕಟ್ಟೆ ಭಾರತದಲ್ಲಿ ಕುಸಿತವನ್ನು ಕಂಡಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದಾಗಿದೆ. ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ನಷ್ಟವಾಗಿದೆ.